ಶ್ರೀ 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 ಸದ್ಗುರುನಾಥ್ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಂಗಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಗ್ರಾಮ ದೇವತೆಯಾದ ಅಪ್ಪಯ್ಯಜ್ಜವರ ಕರ್ತೃ ಗದ್ದಿಗೆಗೆ ಹಣೆಮಣೆದು ಶ್ರಾವಣದ ನಿಮಿತ್ತ ಇಟ್ಟುಕೊಂಡು ವೀರ ಶೈವದಲ್ಲಿ ಜನಿಸಿ ವೀರಾಗ್ನಿ ಅಂದರೆ ವೀರ ವೈರಾಗ್ನಿ ಎನಿಸಿಕೊಂಡಂಥ ಅಕ್ಕ ಮಹಾದೇವಿಯ ಪಾದಕ್ಕೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಕ್ಕ ಮಹಾದೇವಿಯ ಸೋಮವಾರಕ್ಕೊಮ್ಮೆ ದಿನನಿತ್ಯ ನಾಮಸ್ಮರಣೆ ಮಾಡುವಂಥ ನನ್ನ ಅಕ್ಕನ ಬಳಗದವರು ಹಾಗೂ ನನ್ನ ತಾಯಿ ಸ್ವರೂಪಿಯಾದಂಥ ನನ್ನ ಸಹೋದರಿ ಸ್ವರೂಪಿಯಾದಂಥ ಎಲ್ಲ ಅಕ್ಕನ ಬಳಗದವರಿಗೂ ಅನೇಕ ವಂದನೆಗಳು ಹಾಗೂ ಶಿವಚಿಂತಕರು, ಶಿವನ ಕುರಿತು ಆರಾಧಿಕರು, ಶಿವನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಬಂದಂಥ ನನ್ನ ಗುರು ಹಿರಿಯರು ಹಾಗೂ ಶಿವಸ್ವರೂಪಿಯಾದಂಥ ಎಲ್ಲರಿಗೂ ನನ್ನ ಅನೇಕ ವಂದನೆಗಳು. ಶ್ರಾವಣ ಮಾಸದ ನಿಮಿತ್ತಿಯಾಗಿ ಈ ಕಾರ್ಯಕ್ರಮವನ್ನು ನನ್ನ ತಾಯಿಯಂದಿರು ಹಾಗೂ ನಮ್ಮ ಗುರು ಹಿರಿಯರು ಇಟ್ಕೊಂಡಾರ. ಈ ಕಾರ್ಯಕ್ರಮ ಈ ಶ್ರಾವಣ ಮಾಸ ಅಂದ್ರೆ ಶ್ರವಣ ಮಾಡೋದು, ಆ ಪರಮಾತ್ಮನ ನಾಮಸ್ಮರಣೆ ಅಥವಾ ಭಜನ ಅಥವಾ ಪೂಜೆ ಪುನಸ್ಕಾರಗಳು, ಜಪ ತಪ ಯಜ್ಞ ಹೋಮ ಲಿಂಗ ಪೂಜೆ ಇಂಥವೆಲ್ಲ ಶ್ರಾವಣ ಮಾಸದೊಳಗೆ ಮಾಡಬೇಕು. ಮನುಷ್ಯನಾಗಿ ಹುಟ್ಟಿ ಬಂದ ಕಸಿಯಿಂದ ನಾ ಪಾರಮಾರ್ಥ ಮಾಡಂಗಿಲ್ಲ, ನಾ ಸಂಸಾರ ಅಟ್ಟ ಮಾಡವ ಅಂದ್ರೂ ಅವನು ಕೂಡ ಜಾಣನಲ್ಲ. ನಿಜಗುಣ ಶಿವಗಳು ಹೇಳಿದ್ದಾರೆ ಏನತ್ತಪ್ಪ ಅಂತಂದ್ರೆ, ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಮಾಡದೆ ನಡೆಸುತ್ತೀಹನು ನಿಂತುವುದು. ಯಾರು ಜಾಣರಪ್ಪ ಅಂತಂದು ಕೇಳಿದ್ರ ಈ ಜಗತ್ತದೊಳಗೆ ಸಂಸಾರ ಅಟ್ಟ ಮಾಡವನು ಶಾಣೆ ಅಲ್ಲ. ಮತ್ತು ಸಂಸಾರ ಬಿಟ್ಟ ಸನ್ಯಾಸಿ ಹಾಕಿಸಿನ ದೇವ್ರ ನಾಮಸ್ಮರಣೆ ಮಾಡ್ತಾನಂದ್ರೂ ಅವನು ಶಾಣೆ ಅಲ್ಲ. ಅದಕ್ಕೆ ಸೂಫಿ ಸಂತರು ಒಂದು ಮಾತು ಹೇಳ್ತಾರೆ, दुनिया में सबसे बड़ा अक्लमंद कौन है, वो जिंदगी और बंदगी दोनों चलावे. ಈ ಜಗತ್ತದೊಳಗೆ ಯಾವ ಜಾಣಪ್ಪ ಅಂತ ಕೇಳಿದ್ರ ಯಾವ ಶಾಣ ಅಂದ್ರೆ ಸಂಸಾರವೂ ಮಾಡಬೇಕು, ಈ ಕಡೆ ಪಾರಮಾರ್ಥನೂ ಮಾಡಬೇಕು. ಪಾರಮಾರ್ಥ ಅಟ್ಟ ಮಾಡವ ನಾ ಸಂಸಾರ ಮಾಡಂಗಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ. ನಾ ಸಂಸಾರ ಮಾಡವ ಮತ್ತು ನಾ ಪಾರಮಾರ್ಥ ಮಾಡಂಗಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ. ಜೀವನದೊಳಗೆ ಹುಟ್ಟಿ ಬಂದ 84 ಲಕ್ಷ ಯೋನಿ ತಿರುಗಿ ಮನುಷ್ಯನ ಜನ್ಮ ಬಂದೈತಿ. ಬಹಳ ಅತಿ ಶ್ರೇಷ್ಠವಾದ ಜನ್ಮ. ಈ ಜನ್ಮ ಬರಬೇಕಾದ್ರೆ ಮನುಷ್ಯನಿಗೆ ಪುಕ್ಷೇಟಿ ಬಂದಿಲ್ಲ. ಈ ಜನ್ಮ ಅತಿ ದುರ್ಲಭದಿಂದ ಬಂದೈತೆ. 84 ಲಕ್ಷ ಯೋನಿ ತಿರುಗುವುದಂದ್ರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಎಷ್ಟು ದುಃಖಗಳನ್ನು ಅನುಭವಿಸೈತಿ, ಎಷ್ಟು ತ್ರಾಸ ಅನುಭವಿಸೈತಿ. ಅದ ನಂತರ ಈ ಮನುಷ್ಯನ ಜನ್ಮ ಬಂದೈತಿ. ಈ ಮನುಷ್ಯನ ಜನ್ಮ, ಅದಕ್ಕೆ ಪುರಂದರದಾಸರು ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಲು ಬೇಡ, ಹುಚ್ಚಪ್ಪಗಳಿರ ಅಂತ ಹೇಳಿದರು. ಮನುಷ್ಯನ ಜನ್ಮ ಬಹಳ
ಅಮೂಲ್ಯವಾದದ್ದು. ಈ ಮನುಷ್ಯ ಹೆಂಗದನಪ್ಪ ಅಂದ್ರೆ ಎಲ್ಲ ಪ್ರಾಣಿಗಳಕ್ಕಿಂತಲೂ ಎಲ್ಲ 84 ಲಕ್ಷ ಯೋನಿದೊಳಗೆ ಶ್ರೇಷ್ಠವಾದದ್ದು ಜನ್ಮ ಯಾವುದರ ಇದ್ರೆ ಮನುಷ್ಯನ ಜನ್ಮ. ಅರಿವಿನಿಂದ ಬರ್ತಕ್ಕಂಥ ಜನ್ಮ ಮನುಷ್ಯನ ಜನ್ಮ. ಅರಿವನ್ನು ಪಡ್ಕೋಬೇಕಾದ್ರೆ ಮನುಷ್ಯನ ಜನ್ಮ. ಅರಿವನ ಬಹಳ ಮುಖ್ಯ. ಎಲ್ಲ ಪ್ರಾಣಿ ಒಳಗೈತಿ, ಮಾತಾಡಕ್ಕೆ ಬರಂಗಿಲ್ಲ, ಜ್ಞಾನ ಇಲ್ಲ, ಅದ್ರ ತನ್ನ ಇದನ್ನು ತಿಳಿಯಂಗಿಲ್ಲ. ಅದಕ್ಕಾದ ಅವರ ಎಲ್ಲ ಮಹಾತ್ಮರು ಏನು ಹೇಳ್ರಪ್ಪ ಅಂತಂದ್ರೆ ಮನುಷ್ಯನ ಜನ್ಮ ಭಾಳ ಶ್ರೇಷ್ಠ ಐತಿ, ಹಾನಿ ಮಾಡ್ಕೋಬೇಡ್ರಿ, ಹಾಳು ಮಾಡ್ಕೋಬೇಡ್ರಿ. ಅದಕ್ಕೆ ನೀವು ಏನು ಮಾಡ್ರಪ್ಪ ಅಂತಂದ್ರೆ ಪಾರಮಾರ್ಥ ಮಾಡ್ರಿ, ಈ ಕಡೆ ಪ್ರಪಂಚನೂ ಮಾಡ್ರಿ. ಪ್ರಪಂಚ ಬಿಡಬೇಡ್ರಿ, ಪಾರಮಾರ್ಥನೂ ಬಿಡಬೇಡ್ರಿ. ಎರಡೂ ಕೂಡಿ ಮಾಡುವುದರಿಂದ ನಿಮಗೆ ಲಾಭ ಆಗ್ತೈತಿ ಅಂತ ಜ್ಞಾನಿಗಳು, ಬಲ್ಲವರು, ಶರಣರು, ಮಹಾತ್ಮರು ಹೇಳ್ಕೊತ ಬಂದಾರ. ಅದಕ್ಕೆ ನಾವು ಹೆಂಗೆ ಮಾಡಬೇಕು? ಪಾರಮಾರ್ಥ ಮಾಡಿದ್ರೆ ನಮಗೇನು ಲಾಭ ಐತಿ? ಈಗೆಲ್ಲ ಕೆಲವೊಂದು ಮಂದಿ ಆ ಕಡೆ ಈ ಕಡೆ ಅದಾರ, ಅವ್ರಿಗೆ ಬರಾಕ ಸೌಡ ಇಲ್ಲ. ಯಾರೇ ಪಾರಮಾರ್ಥ ಮಾಡೋದು ಏನೈತಿ? ನಾವು ಇಲ್ಲೇ ಕೈ ಮುಗಿದ್ರೆ ಬರ್ತೈತಿಯಾ? ಅಲ್ಲಿ ಹೋದ್ರೆ ಏನೈತಿ? ದೇವರ ನಂಬಿದವರು ಭಾಳ ಮಂದಿ, ಆದ್ರೆ ಪರಮಾತ್ಮನ ನಂಬೋರು ಭಾಳ ಕಡಿಮೆ. ಪಾರಮಾರ್ಥನ ಬೇರೆ, ದೇವರನ ಬೇರೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಹೇಳಿದರು, ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳ ಹುದುನರರಿಗೆ ಮುಕ್ತಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿ, ಶ್ರೀ ಗುರುವಿನ ವಚನವನ್ನ ಅಥವಾ ಉಪದೇಶವನ್ನ ಯಾರು ತಗೋತಾರೋ ಅವರು ಮುಕ್ತರಾಗ್ತಾರೆ. ಗುರುವಿನ ಉಪದೇಶ ಆಗ್ಬೇಕು, ಗುರುವಿನನ್ನು ಮಾಡ್ಕೋಬೇಕು. ನೀವು ಯಾರು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಗುರುವಿನ ಮಾಡ್ಕೋರಿ. ನಾವು ಲಿಂಗಾಯತರದೀವ್ರಿ, ನಾವು ಗುರುವಿನ ಉಪದೇಶದೊಳಗೆ ತಗೋಲಿಕ್ಕೆ ಬಿಡ್ರಿ. ಆದ್ರೆ ದೀಕ್ಷಾರೇ ಒಳ್ಳೆಯ ಸೂತ್ರಿಯ ಬ್ರಹ್ಮನಿಷ್ಠಾವಂತ ಸದ್ಗುರುಗಳ ಕಡಿದ ಉಪದೇಶ ಅಂದ್ರೆ ದೀಕ್ಷಾ ತಗೋರಿ. ನುಸ್ತಾ ಇಲ್ಲಿ ಲಿಂಗಾಯತರದಾರ, ಯಾಕಂದ್ರೆ ನಾವು ಒಂದಿಟ್ಟು ವಕ್ರ ಮಾತಾಡ್ತೀವಿ. ಆದ್ರೆ ಲಿಂಗ ಕೈ ಕೊಟ್ಟ ಕಸಿಂದ ಹರ್ಯಾಗ ಚಂಜಿಕ ಪೂಜೆ ಮಾಡ್ಕೊತ ಹೋಗೋ ಪದ್ರಿ ಹಿಂಗೆಲ್ಲ. ದೀಕ್ಷಾಕ ಬಹಳ ಮಹತ್ವ ಐತಿ. ಒಮ್ಮೆ ದೀಕ್ಷಾ ಅವ್ರು ಕೊಡಾಕತ್ತಂದ್ರೆ ನಿಮ್ಮ ಆತ್ಮದ ಸ್ವರೂಪದ ಜ್ಞಾನ ಆಗ್ಬೇಕು, ನೀ ಯಾರು ಅನ್ನೋದು ತಿಳಿಬೇಕು, ನಾ ಎದಕ್ಕೆ ಬಂದೀನಿ ಅಂತ ತಿಳಿಬೇಕು. ಯಾವಾಗ ಆ ದೀಕ್ಷೆಯನ್ನು ಕೊಡ್ತಾರಲ್ಲ ಸದ್ಗುರುಗಳು, ಈ ನಾ ಅನ್ನೋದಂಥದ ಮರ್ತ ನೀ ಅನ್ನುವಂಥದ್ದು ಭಾವ ಯಾವಾಗ ತಯಾರಾಗ್ತೈತಿ, ಅದು ದೀಕ್ಷಾ. ನುಸ್ತಾ ದೀಕ್ಷಾ ತಗೊಳ್ಳೋದನ್ನ ತಗೋಬಾರ್ದು ನೀವು. ಈಗ ಯಾರ್ಯಾರ ಗುರುಗಳ ಜೀವನದೊಳಗ ನಾ ಅಕ್ಕಮಹಾದೇವಿದ ಕಾರ್ಯಕ್ರಮ ಮಾಡ್ಬೇಕಂತ ನನ್ನಲ್ಲಿ ವಿಚಾರ ಐತಿ. ಹೊಟಲಿಂಗ್ ಅಂತ ಕಟ್ತಾರತ್ರಿ, ನಿಮ್ಗೆ ಯಾರಿಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. 7ರಾಗ ಹೊಟಲಿಂಗ್ ಕಟ್ತಾರತ್ರಿ. ಹೊಟಲಿಂಗ್ ಅಂದ್ರೆ ತಾಯಿ ಗರ್ಭದಾಗಿದ್ದಾಗನ ಲಿಂಗ ದೀಕ್ಷಾ ಮಾಡ್ತಾರ. ಮುಂದೆ ಅದನ್ನು ಮತ್ತೆ ಹೇಳ್ತಾನೆ, ಯಾಕಂದ್ರೆ ಈಗ ಇವರು ಹೇಳಿದ್ರೆ ಅವಾಗ ರುಚಿ ಅನ್ಸಂಗಿಲ್ಲ. ಮುಂದೆ ಕೂಸು ಜನನ ಆದ ಬಳಿಕ 5 ದಿವಸಕ್ಕೆ ದೀಕ್ಷಾ ಮಾಡ್ತಾರೆ. 5 ದಿವಸ ಆದ ಬಳಿಕ 5 ವರ್ಷ 6 ವರ್ಷಕ್ಕೆ ಗುರು ದೀಕ್ಷಾ ತಗೋಬೇಕು. ಇದು ಲಿಂಗಾಯತ ಧರ್ಮದ ಸಂಪ್ರದಾಯ. ಅದನ್ನು ಯಾರು ತಗೋತಾರಲ್ಲ ಅವರು ಮುಕ್ತರು. ಮುಂದೆ ಜ್ಞಾನ ಆದ ಬಳಿಕ ನೀವು ಒಳ್ಳೆಯ ಗುರುಗಳ ಕಡೆಯಿಂದ ಉಪದೇಶಕರ ತೊಗೊಂಡ್ರಂದ್ರೆ ನೀವು ಮುಕ್ತರಾಗ್ತೀರಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳ ಉದುನರರಿಗೆ ಮುಕ್ತಿ. ಅವಾಗ ಮನುಷ್ಯನಿಗೆ ಮುಕ್ತಿ ದೊರಕುತ್ತದೆ. ಯಾವತ್ತು ಗುರು ದೀಕ್ಷಾ ನೀವು ತಗೋತಿರೋ ಅವಾಗ ನೀವು ಮುಕ್ತರಾದ್ರಿ. ನಾ ಯಾರನ್ನು ಅಂತ ಸ್ವರೂಪ ಜ್ಞಾನ ಮಾಡಿಕೊಡ್ತಾನಂತ ಸದ್ಗುರು. ಅಕ್ಕಮಹಾದೇವಿಗೆ ಗುರುಲಿಂಗ ಜಂಗಮರ ದೀಕ್ಷಾ ಕೊಟ್ರು. ಯಾವಾಗ ದೀಕ್ಷಾ ಕೊಟ್ರಲ್ಲ ಅವತ್ತನ ಆಕೆಗೆ ಆತ್ಮಜ್ಞಾನ ಆಗಿ ಕೆಸಿಂದ ವೀರಾಗ್ಗಿಣಿ ಅಂದ್ರೆ ವೈರಾಗ್ಗಿಣಿ ಆಗಿಬಿಟ್ಲ.
ನಾನು ಯಾರು ಅನ್ನೋದು ತಿಳ್ಕೊಂಡ್ಬಿಟ್ರಿ. ನಾವು ಅದನ್ನು ತಿಳ್ಕೊಂಡಿಲ್ಲ. ಇಲ್ಲಿ ಪ್ರವಚನ ಪುರಾಣಕ್ಕೆ ಬರಂಗಿಲ್ಲ, ನಮ್ಮ ಮನ್ಯಾಗ ಇರಕ್ಕೆ ನಾ ಕೇಳಂಗಿಲ್ಲ ಅಂದ್ರೆ ಅವ್ರು ತಿಳ್ಕೊಂಡಾರತ್ತಿರೋ ತಿಳ್ಕೊಂಡಿಲ್ಲತ್ತಿರೋ ನೀವ ನೋಡ್ರಿ. ಆತ್ಮದ ಸ್ವರೂಪದ ಜ್ಞಾನ ಆಗ್ಬೇಕಲ್ಲ ಮನುಷ್ಯನಾಗಿ. ಯಾರೂ ಸಂಸಾರ ಬಿಡ್ರತ್ ಯಾರೂ ಹೇಳಿಲ್ಲ, ಯಾರೂ ಮನಿ ಮಠ ತೊರೆದು ಹೋಗತ್ ಹೇಳಿಲ್ಲ, ಯಾರೂ ಗಂಡ್ರನ್ನ ಬಿಡತ್ ಹೇಳಿಲ್ಲ, ಯಾರೂ ಹೆಂಡ್ರನ್ನ ಬಿಡತ್ ಹೇಳಿಲ್ಲ, ಮಕ್ಕಳ ಬಿಡತ್ ಹೇಳಿಲ್ಲ, ಮನಿ ಹೊಲ ಬಿಡತ್ ಹೇಳಿಲ್ಲ. ಸುಖ ಅನಿಸ್ಕೋಬೇಕಾದ್ರೆ, ನಮಗೆ ಸುಖ ಆಗಬೇಕಾದ್ರೆ ಗುರು ದೀಕ್ಷಾ ಬೇಕು. ಆ ಗುರು ದೀಕ್ಷಾ ತೊಗೊಂಡ್ರನ ಈ ಮನುಷ್ಯನ ಜನ್ಮಕ್ಕೆ ಒಂದು ಸ್ವಾರ್ಥಕತಿ. ಈ ನಾವೇನು ಪ್ರಪಂಚ ಮಾಡಾಕತ್ತಿದಿಲ್ಲ, ಈ ಪ್ರಪಂಚಕ್ಕೂ ಒಂದು ಕಿಮ್ಮತ್ ಐತಿ. ನುಸ್ತಾ ನಾವು ಮಾಡೋದು ದನ ಕರಿನಂಗೆ ಮಾಡಬಾರ್ದು. ದನ ಕರಿಗಿನೂ ಮಕ್ಕಳದಾವ, ಅವಕ್ಕೂ ನಾಯಿಗಳಿಗೂ ಮಕ್ಕಳಾಗ್ತಾವ. ಅವು ಪ್ರಪಂಚ ಮಾಡಿ ಅವು ಒಂದು ದಿವಸ ಹೋಗ್ತಾವ. ನಾವು ಕೂಡ ಪ್ರಪಂಚ ಮಾಡ್ತೀವಿ, ನಾವು ಒಂದು ದಿವಸ ಹೋಗ್ತೀವಿ. ನಾಯಿ ನರಿಗಳಂತೆ ವಾಗಾಶಿ ನಾಯಿಗಳು ನರಿಗಳಂತೆ ಹುಟ್ಟಿ ಸಾಯುವುದು ಈ ಮನುಷ್ಯನ ಜನ್ಮ ಅಲ್ಲ. ಮನುಷ್ಯನ ಜನ್ಮ ಏನೈತಿ ತಿಳ್ಕೊಳ್ಳೋದನ 84 ಲಕ್ಷ ಯೋನಿ ತಿರುಗಿ ಬಂದ ಈ ಮನುಷ್ಯನ ಜನ್ಮ ಬರಬೇಕಾದ್ರೆ ಅತಿ ದುರ್ಲಭದಿಂದ ಬಂದೈತಿ ಅಂತ ಸದ್ಗುರುಗಳು ಹೇಳ್ತಾರೆ. ಅದಕ್ಕೆ ನಿಜಗುಣ ಶಿವಗಳು ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವ ಮರಣ ಮಾಯ ಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಒಳಿದು ವರ ಭೋಗ ಮೋಕ್ಷ ಬಹುದು ಅಂತ ಬರೆದರು. ಶ್ರೀಮನ್ ನಿಜಗುಣ ಶಿವಗಳಂದ್ರೆ ಅದ್ರ ವಿಷಯ ಅಲ್ರಿ. ಸದ್ಗುರುವಿನ ನಾಮದ ಉಪದೇಶವನ್ನ ಯಾರು ಪಡ್ಕೋತಾರ, ಆ ಸದ್ಗುರುಗಳು ಹೇಳಿದಂತೆ ನಾಮವನ್ನು ಉಚ್ಚಾರ ಯಾರು ಮಾಡ್ತಾರೆ, ಸದ್ಗುರು ಮುಖಾಂತರ ಬಂದಿರಬೇಕು ಆ ಉಚ್ಚಾರ. ಅದಕ್ಕೆ ಮತ್ತೊಬ್ಬರು ಶರಣ ಬರೀತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದ ಮುಕ್ಕುತಿ. ಹಿಂದೆ ನೋಡಲು ಬೆನ್ನ ಹತ್ತಿಯುವುದು, ಅಲ್ಲಲ್ಲಿ ತುಂಬಿಹುದು, ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದ ಮುಕುತಿ. ಇದು ಯಾರಿಗೆ ತಿಳಿತೈತೇನ್ರಿ? ಒಬ್ಬರಿಗೆ ಕೈ ಮ್ಯಾಲ್ ಮಾಡ್ರಿ, ನನಗೆ ಗೊತ್ತಾಗ್ತದೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಕನ್ನಡನೈತ್ರಿ. ಸಾರಿ ಚೆಲ್ಲಿದ ಮುಕ್ಕೂತಿ. ಹಿಂದೆ ನೋಡಲು ಬೆನ್ನ ಹತ್ತಿಯುವುದು, ಮುಂದೆ ನೋಡಲು ಕಾಣ ಹತ್ತಿಯುವುದು, ಅಲ್ಲಲ್ಲಿ ತುಂಬಿಕೊಂಡಿರುವುದು, ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದ ಮುಕ್ತಿ. ನೀವು ಬೇಬೇಡ್ರಿ ನನಗ ಅಂದ್ರ ಅರ್ಥ ಏನೈತಿದ್ರ ಒಳಗ, ಅಂಥ ಸದ್ಗುರು ಇನ್ನ ನಿಮಗೆ ಸಿಕ್ಕಿಲ್ಲ ಅಂತ ಹೇಳ್ತೈತ್ರಿ. ಅದಕ್ಕೆ ಹೇಳ್ತಾನ ಸದ್ಗುರು ಬಹಳ ದಯಾಳು. ಸದ್ಗುರು ಎಂಥ ಮಾತ ಹೇಳಿದ, ಕದ್ದಲೆ ಹೋದ ಮುದ್ದು ಕೊಟ್ಟ ಅದೊಂದು ಹಾಡೈತೆ, ಅದು ನನಗೆ ಬರೋದಿಲ್ಲ. ಎಂಥ ದಯಾಳು ಸದ್ಗುರುನಾಥ. ಜೀವನದೊಳಗೆ ಹುಟ್ಟಿ ಬಂದ ಕಸಿಂದ ನಾವು ಗುರುಪುತ್ರನ ಮಾಡ್ಕೋಬೇಕು. ನೀವು ದೀಕ್ಷಾ ತಗೋರಿ, ಲಿಂಗಾಯತರದಿಲ್ಲ ಉಪದೇಶ ಮಾಡ್ಕೋರಿ ಅನ್ನಂಗಿಲ್ಲ. ಆದರೆ ಸೂತ್ರೀಯ ಬ್ರಹ್ಮನಿಷ್ಠಾವಂತ ಸದ್ಗುರುಗಳು ಇರಬೇಕು, ಅಂಥವ್ರ ಕಡೆ ದೀಕ್ಷಾ ತಗೋಬೇಕು. ಇವತ್ತ ನೀವು ಮುಕ್ತರಾಗ್ತೀರಿ. ಸೂತ್ರೀಯ ಬ್ರಹ್ಮ ನಿಷ್ಠಾವಂತ ಸದ್ಗುರುಗಳು ಇರಬೇಕು. ತತ್ವವನ್ನು ಅರಿತಾವಿರ್ಬೇಕು, ತತ್ವವನ್ನು ಬಲ್ಲಾವಿರ್ಬೇಕು. ಅಂಥವ್ರ ಕಡೆ ದೀಕ್ಷಾ ತಗೋಬೇಕು. ಅವ್ರು ಯಾರೇ ಇರಲಿ, ಅದನ್ನು ಹೇಳ್ಕೋತ ಹೋದ್ನಂದ್ರೆ ಒಂದೊಂದು ಸ್ವಲ್ಪ ವ್ಯತ್ಯಾಸ ಆಗ್ತೈತಿ.
ಅದನ್ನು ಮುಂದೆ ಹೇಳ್ತಾನೆ, ನಿಮಗೆ ಜ್ಞಾನ ಆದಂಗೆ ಹೇಳ್ತಾನೆ. ಈಗ ಇದು ಒಂದು ಸ್ವಲ್ಪ 10ನೇ ಪಾಠಕ್ಕೆ ಹೋಗ್ತಾನೆ ಅಂತ ಅದಕ್ಕೆ ನಿನ್ನೆ ನಾ ಏನು ಮಾಡೀನಿ, ತೆಳಗೆ ತೊಗೊಂಡು ಬಂದು ಹೇಳೀನಿ. ನನಗೂ ಗೊತ್ತಿಲ್ಲ, ನಿಮ್ಗೆ ಏನು ತಿಳಿತೈತಿ ನನಗೆ ಗೊತ್ತಿಲ್ಲ, ಏನು ಆಗ್ತೈತಿ ಗೊತ್ತಿಲ್ಲ. ನಾನು ಅಂದ ಈಗ ಆದ್ರೂ ಇದು ಒಂದು ಸ್ವಲ್ಪ ಎತ್ತರ ಹೋಗ್ತೈತಿ ಈ ವಿಷಯ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರು, ಆ ಸದ್ಗುರು ಕೊಟ್ಟಂತ ಮಹಾಮಂತ್ರವನ್ನ ಎಡಬಿಡದೆ ಅಂದ್ರೆ ಪ್ರತಿ ಕ್ಷಣಕ್ಕೂ ಪ್ರತಿ ಹೆಜ್ಜೆ ಎತ್ತಿ ಇಡುವುದರ ಒಳಗೂ ಆ ಪರಮಾತ್ಮನ ನಾಮಸ್ಮರಣೆ ನಾವು ಅನ್ನಬೇಕಂತ. ಆ ಗುರು ಕೊಟ್ಟಂತ ಮಹಾಮಂತ್ರವನ್ನು ಪಠಣ ಮಾಡಬೇಕು. ಅದು ಪಠಣ ಮಾಡೋದ್ರದಿಂದ ಏನಾಗ್ತೈತಿ? ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವ ಅಂದ್ರ ಜನನ ಮರಣ ಸರಮಾಲೆ ಏನೈತಿಲ್ಲ, ಹುಟ್ಟು ಸಾವುಗಳು 84 ಲಕ್ಷ ಯೋನಿ ಮನುಷ್ಯನಲ್ಲಿ ಫೇರಿ ತಪ್ತದೆ. ಯಾವಾಗ ನೀವು ಉಚ್ಚಾರ ಮಾಡ್ತಿರ್ಲ ಅವಾಗ ಆ ಫೇರಿನ ತಪ್ಪಿ ಬಿಡ್ತದೆ. ಹುಟ್ಟು ಸಾವುಗಳು ನಿಮಗೆ ಇಲ್ಲ. ನಾ ಹುಡ್ತನು ನಾ ಸಾಯ್ತನು ಅನ್ನೋದ ನಮಗೆ ಇದಾಗಿಬಿಟ್ಟೈತಿ ಮನುಷ್ಯಾಗ. ಹೆಂಗಪ್ಪ ಅಂದ್ರೆ ನಮ್ಮಲ್ಲಿ ಒಬ್ರ ದೀಪಾವಳಿಯಾಗ ಕುರಿ ಓಡಿಸ್ತಿದ್ರಿ, ಗುಡಿ ಸುತ್ತಾಗ್ತಿದ್ರಿ. ಅವ್ರು ಏನು ಮಾಡಾರ, ಒಂದು ಕುರಿ ತೊಗೊಂಡು ಹಿಂಗೆ ಓಡಾರ ಟಗರ್ಕ ಒಂದಿಟ್ಟು ಅದು ಏನು ರೊಟ್ಟಿ ತುಕಡಿ ಹತ್ತಾರ ಅದು ಬೆನ್ ಹತ್ತವು. ಓಡಾರು ಓಡಿಕೆಸಿಂದ ಆ ಕುರಿ ಎಲ್ಲ ಸಾಲು ಒಂದಕ್ಕೆ ಹತ್ತಿಲೋ ಗಸಕನ ಅದನ್ನು ಟಗರ ನುಗ್ಗಿಸಿ ಬಿಡವ್ರ. ಆ ಟಗರ್ ಅದ್ರ ಬೆನ್ ಹತ್ತಿ ಅದು ಹಂಗೆ ಓಡುದು. ಈ ಕುರಿ ಅದನ್ನ ನೋಡಿ ಓಡಿ ಅವ್ರು ನಿಂತು ಬಿಡವ್ರ ಕುರುಬರು. ಮತ್ತು ಅದ್ರಾಗ ಅವ್ರಿಗೆ ಒಲ್ಲ ಹತ್ತಿಲ್ಲ. ಅವ್ರು ಏನು ಮಾಡವ್ರ, ಬಡ್ಯಾಗ ಒಂದು ಫರ ತಗೋರು ಟನ ಮಾಡ ಅದು ಒಂದು ಜಿಗಿತಿಲ್ಲ. ಅದು ಫರ ತಚ್ಚಿಗಡೆ ಹೋದ್ರೆ ಮತ್ತೊಂದು ಅದು ಜಿಗದ ಹೋಗೋದು. ಅಲ್ಲಿ ಏನಾದ್ರು ಪರಾತಿಲ್ಲ, ಏನಿಲ್ಲ, ಆವಾಜಿಲ್ಲ. ಅದು ಒಂದು ಜಿಗಿತಿಲ್ಲ, ಮತ್ತೊಂದು ಜಿಗಿತಿಲ್ಲ. ಹಿಂಗೆ ಮಾಡ್ತಿದ್ವು. ನಾವು ಸಣ್ಣವ್ರಿದ್ದೀವಿ, ನೋಡ್ತಿದ್ದೆವು. ಹಂಗೆ ನಾವು ಹ್ಯಾಂಗೆ ತಿಳ್ಕೊಂಡಿದ್ದೀವಿ, ನಾವು ಹುಡ್ತನು ನಾ ಸಾಯ್ತು. ಹಿಂದಿನ ಹಿರಿಯರು ಹೇಳ್ಯಾರು, ನಾವು ಹುಡ್ತನು ನಾ ಸಾಯ್ತು. ನಾ ಎಲ್ಲಿ ಹುಟ್ಟವ, ನಾ ಎಲ್ಲಿ ಸಾಯವ? ಜನನ ಮರಣ ಆತ್ಮಕ್ಕಿಲ್ಲ, ಈ ಶರೀರಕ್ಕೈತೆ ಹುಟ್ಟು ಸಾವು. ಆತ್ಮಕ್ಕೆಲ್ಲಿದು ಬರ್ತೈತಿ ರೀ? ಆತ್ಮಕ ಅದು ಗುರುಪುತ್ರರಿಗೆ ಅಲ್ಲದೆ ಕಾಣಿಸ. ನಿಮ್ಮಲ್ಲಿರ್ತಕ್ಕಂಥ ಆತ್ಮ ನಮ್ಮಲ್ಲಿರ್ತಕ್ಕಂಥ ಆತ್ಮ ಪ್ರತ್ಯೇಕಲ್ಲ ಏನ್ರಿ? ಎಲ್ಲ ಒಂದೈತ್ರಿ, ಯಾವುದು ಭಿನ್ನಿಲ್ಲ. ನಾಯಿ ನರಿಗಳಲ್ಲಿ ಇರ್ತಕ್ಕಂಥ ಆತ್ಮ, ಪ್ರತಿಯೊಂದು ಜೀವಾತ್ಮನಲ್ಲಿ ಇರ್ತಕ್ಕಂಥ ಆತ್ಮ, ಹೆಣ್ಣಿನಲ್ಲಿ ಇರ್ತಕ್ಕಂಥ ಆತ್ಮ. ಅದಕ್ಕೆ ಅಕ್ಕ ಮಾದೇವಿ ಒಂದು ಮಾತು ಹೇಳಿದಾಳು, ಮೀಸೆ ಬಂದರೆ ಗಂಡ ಎಂಬುವರು, ಎದೆ ಬಂದರೆ ಹೆಣ್ಣು ಎಂಬುವರು, ಒಳಗ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಆತ್ಮಕ್ಕೆ ಹೆಣ್ಣ ಗಂಡ ಎಲ್ಲೈತ್ರಿ? ಆತ್ಮ ಸ್ವರೂಪಕ್ಕೆ ಹೆಣ್ಣೂ ಇಲ್ಲ ಗಂಡೂ ಇಲ್ಲ. ನನ್ನಲ್ಲಿರ್ತಕ್ಕಂಥ ಆತ್ಮನು ಒಂದ, ನಿಮ್ಮಲ್ಲಿ ಇರ್ತಕ್ಕಂಥ ಆತ್ಮ ಒಂದ. ಅದು ಗಂಡೂ ಅಲ್ಲ, ಅದು ಹೆಣ್ಣೂ ಅಲ್ಲ. ಅದಕ್ಕೆ ಜನನೂ ಇಲ್ಲ, ಅದಕ್ಕೆ ಮರಣನೂ ಇಲ್ಲ. ಈ ಶರೀರ ಹಳಿದಾತಿಲೋ, ಇದು ವಯಸ್ಸಾತಿಲೋ, ಇದು ಒಗಿತೈತಿ, ಮತ್ತೆ ಪುನರ್ಜನ್ಮವನ್ನು ಎತ್ತೈತಿ. ಅಂದ್ರೆ ಪುನರ್ ಹೊಸ ಶರೀರದಾಗ ಧಾರಣ ಮಾಡ್ತೈತೆ. ಅದಕ್ಕೆ ನಾವು ತಿಳ್ಕೋಬೇಕಾದ್ರೆ ಈ ಹರನಾಮವನ್ನು, ಆ ಉಪದೇಶದ ಮಾತು ಮತ್ತೊಂದು ದಿವಸ ಯಾವಾಗ್ರ ಹೇಳ್ತಾನ, ಹೇಳಂಗಿಲ್ಲ ತಿಂಗೇನಿಲ್ಲ, ಹೇಳ್ತಾನೋ. ಆದ್ರೆ ಅದು ಎಷ್ಟು ನಿಮಗೆ ತಿಳಿತೈತೋ, ಇನ್ನೂ ಒಂದು ತಿಂಗಳು ನಾ ಹೇಳಬೇಕು, ಇಂದ ಒಂದು ದಿವಸ ನಾ ಮುಗಿಸಿರ ಆಗು ಮಾತಲ್ಲದ. ಅದಕ್ಕೆ ಭವ, ಆ ಗುರು ಕೊಟ್ಟಂತ ನಾಮಸ್ಮರಣೆಯನ್ನು ಯಾರು ಪಠಣ ಮಾಡ್ತಿರೋ ಭವ ಹೋಯ್ತು. ನಾವು ಹುಟ್ಟವಲ್ಲ ಸಾಯವ ಅಲ್ಲೊಂದು ಅನ್ನೋದು ಗೊತ್ತಾಗ. ಮರಣ, ನಿನ್ನ ಹೇಳಿ ಭಕ್ತ ಮಾರ್ಕಂಡೇಯ
ಭಕ್ತ ಮಾರ್ಕಂಡೇಯನ್ ನಾಮಸ್ಮರಣೆ ಮಾಡುವುದರಿಂದ ಅವನ ಮರಣ ದೂರ ಹೊತ್ತು ಒಂದು 100 ವರ್ಷ ಆಯುಷ್ಯ. ಅದರಿಂದ ಗುರು ಕೊಟ್ಟಂಥ ಮಹಾಮಂತ್ರವನ್ನು ಪಠನ ಮಾಡೋದರಿಂದ ಭವ ಮರಣ ಮಾಯ ಅಕ್ಕ ಮಹಾದೇವಿ ಆ ಶಿವನ ನಾಮಸ್ಮರಣೆಯ ಮಾಡುವುದರಿಂದ ಮಾಯಾ ಮೋಹ ಬಂಧನಗಳನ್ನೆಲ್ಲ ಕಳಿಸಿಬಿಟ್ಲ. ಅವು ಇಲ್ಲ, ಹಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿಲ್ಲ. ಭವ ಮರಣ ಮಾಯ ಕರ್ಮ. ಕರ್ಮ ಅಂದ್ರೆ ದುಷ್ಟ ಕೆಲಸಗಳನ್ನು ಮಾಡತಕ್ಕಂಥ ಯಾವುದರೇ ದುಷ್ಟ ಗುಣಗಳು ನಿನ್ನಲ್ಲಿ ಇದ್ರೆ ದೂರ ಹೋಗ್ತಾವ. ಆ ಶಿವನ ನಾಮಸ್ಮರಣೆಯನ್ನು ಮಾಡುವುದರಿಂದ ಯಾಕೆ ದೂರ ಹೋಗ್ತಾವು? ಆ ಪರಮಾತ್ಮನ ಸಾಕ್ಷಾತ್ಕಾರ ನಿಮಗೆ ಗುರು ಮಾಡಿಕೊಟ್ಟಿರ್ತಾನ. ಎಲ್ಲ ಒಂದು ದಿವಸ ಬಿಟ್ಟು ಹೋಗೋದೈತಿ, ಸೀಮೆ ಒತ್ತಾಡೋದೈತಿ. ಇದು ದುಷ್ಟ ಗುಣ ಅಂತ ತಿಳ್ಕೊರಿ. ಮಂದಿಯಲ್ಲಿ ಇಲ್ಲಿ ಒಗಿತಾರೆ ಇಲ್ಲ ನನಗೆ ಗೊತ್ತಿಲ್ಲ. ತಮ್ಮಲ್ಲಿ ಕಸ ತೆಗೆದು ಕಾಂಗ್ರೆಸ್ ಆಗಲಿ ಊಲಾಗಲಿ ಮತ್ತೊಬ್ಬರಲ್ಲಿ ಹೋಗೋದು ಹೋಗ್ಬಿಡೋದು. ಇದು ದುಷ್ಟ ಗುಣ ಹೌದಿಲ್ರಿ? ಇಂಥ ಆ ಗುರು ಉಪದೇಶ ನಾಮಸ್ಮರಣೆ ಪಠಣ ಮಾಡೋದರಿಂದ ಕರ್ಮಗಳ ಹೋಗ್ತಾವ. ಭವ ಮರಣ ಮಾಯ ಕರ್ಮ ಮಲಪಾಶ. ನೀವು ಮಾಡತಕ್ಕಂಥ ಕೆಟ್ಟ ಹೀನ ಕೆಲಸದಿಂದ, ನಾವು ಮಾಡತಕ್ಕಂಥ ಕೆಟ್ಟ ಗುಣಗಳದಿಂದ ಆ ಶಿವ ಮಲಪಾಶ ಅಂದ್ರೆ ನರಕದಾಗ ಹೋಗಿತ್ತಲ್ಲ. ಆ ನಾಮಸ್ಮರಣೆಯನ್ನು ಮಾಡುವುದರಿಂದ ಆ ನರಕದಾಗ ಒಯ್ಯಂಗಿಲ್ಲ, ನಿಮ್ಮನ್ನು ಶಿವಲೋಕಕ್ಕೆ ಹೋಯ್ತಾನೆ. ನೋಡ್ರಿ, ಭವ ಮರಣ ಮಾಯ ಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಒಳೆದು. ಈ ಸಂಸಾರ ಜಂಜಾಟದೊಳಗೆ ನಾವು ಬಿದ್ದು ಏನು ಹೊರನಾಡ್ಲಾಕ ಹತ್ತಿದೀವ್ರಲ್ಲ. ನಾವೆಲ್ಲ ಒಳ್ಳೆಯವರದೀವು, ನಾವೆಲ್ಲ ಚಲೋ ಅದೀವು. ನಾವು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಯಾರಿಗೂ ನಾವು ಕೆಟ್ಟದ ಮಾಡಿಲ್ಲ. ನಮಗೆ ಕಾಡ್ಲಾಕತ್ತೈತಿ, ಕಾಡ್ಲಾತ್ಯಾರು, ನಮಗೆ ಕೆಟ್ಟ ರೋಗ ನಮಗೆ ಬೆನ್ನು ಹತ್ಯಾವು. ಬಹು ದುರಿತ ಸಂಸಾರ ಸಂತಾಪ ಸಂಚ. ದುರಿತ ಅಂದ್ರೆ ಬಹಳ ಕೆಟ್ಟವಾದ ಸಂಸಾರ. ಈ ಸಂಸಾರ ಗೆಲ್ಲುವುದು ಬಹಳ ದುರ್ಲಭ ಐತಿ. ಏನು ಮುಳ್ಳ್ರಿ, ಕುತ್ರ ಕುತ್ಯಾಕ, ವಾದ್ರ ವಾದ್ಯಾಕ, ಬಾಂದ್ರ ಬಾಂದ್ಯಾಕ, ನಿತ್ರ ನಿತ್ಯಾಕ. ಸಮಾಧಾನ ಅನ್ನೋದಂತದನ ಇಲ್ಲಿ ಈ ಸಂಸಾರದೊಳಗೆ ಏನಂತ ಒಟ್ಟು ಯಾರಿಗೆ ಸಮಾಧಾನ ಐತಿ ಹೇಳ್ರಿ ನೋಡು. 1000 ಎಕರೆ ತೊಗೊಂಡವಂಗ ಸಮಾಧಾನ ಇಲ್ಲ, 1 ಎಕರೆ ತೊಗೊಂಡವಂಗ ಸಮಾಧಾನ ಇಲ್ಲ, ಮೈ ತುಂಬ ಬಂಗಾರ ಹಾಕೊಂಡವ್ರಿಗೆ ಸಮಾಧಾನ ಇಲ್ಲ, ಇಲ್ದವ್ರಿಗೆ ಸಮಾಧಾನ ಇಲ್ಲ. ಯಾರಿಗೆ ಸಮಾಧಾನ ಅನ್ನೋದೈತಿ ಹೇಳಿ? ಬಹು ದುರಿತ ಸಂಸಾರ ಸಂತಾಪ. ಕೆಟ್ಟ ಹೀನವಾದ ಈ ಸಂಸಾರ ತಾಪದ ಒಳಗೆ ನಾವು ಬಿದ್ದು ಒಳ್ಳಾಡತ್ತಿದ್ದೆವು. ಸಂಸಾರ ತಾಪ ಸಂಚಯ ಒಳೆದು. ಅದನ್ನು ಕೂಡ ನಾಶ ಮಾಡುವಂಥ ಶಕ್ತಿ ಯಾರಲ್ಲಿ ಐತಪ್ಪ ಅಂತಂದ್ರೆ ಸದ್ಗುರುಗಳಲ್ಲಿ. ಇಂಥವೇನು ನಮ್ಮ ಸಂಸಾರದೊಳಗೆ ದುಃಖ ದುಮ್ಮಾನಗಳು ಬರ್ತಾವು, ಕೆಟ್ಟ ದುಷ್ಟ ಕರ್ಮಗಳು ಬರ್ತಾವು, ಅವೆಲ್ಲ ದೂರ ಮಾಡುವಂಥ ಶಕ್ತಿ ಯಾರಲ್ಲಿ ಐತಪ್ಪ ಅಂತಂದ್ರೆ ಮತ್ತು ಸದ್ಗುರುಗಳಲ್ಲಿ ನಾವು ಮಾಡ್ತಕ್ಕಂಥ ನಾಮ ಸ್ಮರಣೆಯಲ್ಲಿ. ಸಂಚಯ ಒಳೆದು ವರಭೋಗ ಮೋಕ್ಷಬಹುದು. ನೋಡಿ, ಆ ನಾಮಸ್ಮರಣೆಯಿಂದ ಲಾಭ ಎಷ್ಟೈತಿ. ವರ ಭೋಗ, ವರ ಅಂದ್ರ ವರದಾನ, ಭೋಗ ಅಂದ್ರ ಏನೇನು ಬೇಕು, ಹೊಲ ಬೇಕು ಹೊಲ ತಗೋ, ಮನಿ ಬೇಕು ಮನಿ ತಗೋ, ಮಕ್ಕಳಿಲ್ಲ ಮಕ್ಕಳ ತಗೋ, ಬಂಗಾರ ಬೇಕು ಬಂಗಾರ ತಗೋ, ಸಾವುಕಾರಕ್ಕೆ ಬೇಕು ಸಾವುಕಾರ ತಗೋ, ಊರಾಳ್ತಿ ಊರಾಳು, ಏನು ಬೇಕಾದ ಮಾಡ.
ಯಾರು ಸದ್ಗುರುವಿನ ಮಾಡ್ಕೊಂಡಾರ ಅವ್ರಿಗೆ. ಬಡತನ ಅನ್ನೋದನ್ನ ಇಲ್ಲ, ಗುರುವಿನ ಯಾರು ಮಾಡ್ಕೊಂಡಾರಲ್ಲ ಅವರಿಗೆ ಬಡತನ ಅನ್ನೋದನ್ನ ಇಲ್ಲ. ಇಲ್ಲೆಲ್ಲ ವೈಭವ, ಮೊಮ್ಮಕ್ಕಳು ಮರಿಮಕ್ಕಳು ನೀವು ಏನು ಬೇಡಿದಿಲ್ಲ ಅದೆಲ್ಲವನ್ನು ಕೊಟ್ಟು ಕಡೆಗೂ ಮೋಕ್ಷ ಪದವಿಯನ್ನು ಕೊಡ್ತಾನ. ಮೋಕ್ಷ ಅಂದ್ರೆ ಇಟ್ಟೆಲ್ಲ ಆಗೈತ್ರಿ, ನನಗೆ ಹೆಂಗೆ ಮೋಕ್ಷ ಸಿಗ್ತೈತ್ರಿ, ನಾ ಹಂಗ ನೀ ಅಲ್ಲ ಅಲ್ಲ. ಮೋಕ್ಷ ಅಂದ್ರೆ ನಾನು ಕರೆಯುತ್ತಾ ಮಾಡವನ ಅಲ್ಲ, ಮಾಡವನು ಅಲ್ಲ, ಮಾಡಸವ್ ಬೇರೆ ಅದನ್ನತ್ತ ತಿಳಿತಂದ್ರೆ ಮುಗಿದು ಹೋಗ್ತಿರ್ಲ. ನಾ ಏನು ಮಾಡವದನ, ಎಲ್ಲ ಪರಮಾತ್ಮ ಮಾಡವದನ. ಕರಿತಾ ತೂಚ ಪರಮಾತ್ಮ, ನೀನು ಮರಾಠಿಯಾಗ ಅಂತಾರೆ ನನಗೂ. ಅದು ನಾ ಏನು ಮಾಡವದನ, ನನ್ನ ಕಡೆ ಆಗೋದು ಹೊಲ ಬೆಳೆದ ಪರಮಾತ್ಮನ, ಒಳ್ಳೆ ಮಕ್ಕಳು ಹುಟ್ಟವ ಪರಮಾತ್ಮನ, ಒಳ್ಳೆ ಗಂಡ ಸಿಗವ ಪರಮಾತ್ಮನ, ಒಳ್ಳೆ ಹೆಂಡತಿ ಸಿಗವ ಪರಮಾತ್ಮನ, ಒಳ್ಳೆ ಸದ್ಗುಣ ತರೋ ಪರಮಾತ್ಮ. ಇದರಾಗ ನಂದು ಏನೈತ್ರಿ? ನನ್ನಲ್ಲಿ ಐತಿ ಏನತ್ತ ನಾವು ಬೇಡೋದೈತ್ರಿ. ನಾನು ಅಂತದ್ ಒಂದೈತ್ರಿ. ಅದಕ್ಕ ವರ ಭೋಗ ಮೋಕ್ಷಬಹುದು. ವರನೂ ಸಿಗ್ತೈತಿ, ನಿಮಗೆ ಮೋಕ್ಷನೂ ಸಿಗ್ತೈತಿ. ಬೇಡಿದ ಕೊಡುವಂತ ಕಾಮಧೇನು ಕಲ್ಪವೃಕ್ಷ ಈ ಗುರು ಕೊಟ್ಟಂತ ಮಹಾಮಂತ್ರದ ಒಳಗೈತೆ. ಅದಕ್ಕೆ ಬಸವಣ್ಣವರು ಒಂದು ಮಾತಂದ್ರು. ಏನಂದ್ರು? ಕರಿ ಅಂಜುದು ಅಂಕುಶಕ್ಕಯ್ಯ, ಗಿರಿ ಅಂಜುದು ವಜ್ರಾಯುಧಕ್ಕಯ್ಯ, ಕಾನನ ಅಂಜುದು ಬೇಗೆಗಯ್ಯ, ತಮಂದ ಅಂಜುದು ಜ್ಯೋತಿಗಯ್ಯ, ಪಂಚಮಹಾಪಾತಕ ಅಂಜುದು ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕಯ್ಯ. ಬಸವಣ್ಣವ್ರು ಎಂಥ ಮಾತು ಹೇಳಿದ್ದಾರೆ ನೋಡಿ. ಇಷ್ಟೆಲ್ಲ ನಾವು ಹೇಳ್ಕೋತ ಬಂದ್ರೂ ನಮಗೆ ತಿಳಿಲಿಲ್ಲ ಅಂದ್ರ ಹೆಂಗೆ ಹೇಳಿದಾರಪ್ಪ? ನಾಮದ ಸ್ಮರಣೆದ ಲಾಭ ಏನೈತಿ? ನಮಗೆ ಮೋಕ್ಷ ಹಂಗೆ ಸಿಗ್ತೈತ್ರಿ. ನಾ ಭಾಳ ಅಪರಾಧ ಮಾಡೀನ್ರಿ, ನಾ ಭಾಳ ಪಾಪ ಮಾಡೀನ್ರಿ, ನಾ ಒಂದು ಎರಡು ಅವರೇ ಹೇಳ್ತಾರ, ನನಗ್ಯಾನು ಮೋಕ್ಷ ಸಿಗ್ತೈತಿ ಮಾರಾಯ ಏನಾ ಹಿಂಗೆ ಹೇಳಿದಾರ. ಹಿರಿಯರು ಭೀ ಹೇಳ್ತಾರ, ನಾ ಯಾರು ಒಂದ ಎರಡ ಮಾಡಿರ್ತಮ್ಮ, ಅದಕ್ಕೆ ನನಗೆ ಹಿಂಗಾಗಿತ್ತೈತಿ ಹೇಳೋರು ಅದಾರ. ನೀ ಎಲ್ಲ ಹೇಳ್ತಿಕ್ಕರೆ ನಾ ಮಾಡಿದ್ ನೋಡ್ರೆ ನನಗೆ ನನ್ನ ಮಕ್ಕಳು ಇಂಥವ್ರು ಹುಟ್ಟಬಾರ್ದಾಗಿತ್ತು. ನನ್ನ ಹೊಟ್ಟಿಲಿ ಮಕ್ಕಳು ಒಳ್ಳೆಯವ್ರು ಹುಟ್ಟ್ಯಾರ, ಎಲ್ಲ ಸಿರಿ ಸಂಪತ್ತೈತಿ. ಆದರೆ ಯಾಕೆ ಹುಟ್ಟತೈತಿ ಅಂದ್ರೆ ಪ್ರಾರಬ್ಧ ಕರ್ಮ, ನೀ ಹಿಂದಿನ ಜನ್ಮದ ಮಾಡಿದ ಪುಣ್ಯದ ಫಲರೂಪವಾಗಿರ್ತಕ್ಕಂಥ ಇಂಥ ನಿನ್ನ ಎಲ್ಲ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ, ಒಳ್ಳೆ ಬಂಧು ಬಳಗ ಸಿಗಬೇಕಾದ್ರೆ ಸುಕೃತ ಹಿಂದಿನ ಜನ್ಮದರೆ ಹಾಕೋತ ನೀ ಪುಣ್ಯ ಮಾಡೇದಿ. ಅದು ಜ್ಞಾನ ಆಗಬೇಕಾದ್ರೆ ಮತ್ತೆ ಸದ್ಗುರುಗಳ ಕಡೆ ಹೋಗ್ಬೇಕು. ಸದ್ಗುರುಗಳ ನಾಮಸ್ಮರಣೆಯನ್ನು ಪಡ್ಕೊಳ್ಬೇಕು. ಅವ ಗುರು ಹೇಳ್ತಾನ ನಿನಗೆ ಸಾವ ಇಲ್ಲ ಅಂದಾಗ ನೀ ಮಾಡವ್ಯಾರ, ನೀ ಹೀನ ಕೆಲಸ ಮಾಡವ್ಯಾರ. ನಾ ಮಾಡೇ ಇಲ್ಲ, ಮಾಡವ ಬ್ಯಾರೇನ ಅದಾನ, ನಾಂದ್ಯಾನ ಐತಿಲ್ಲ. ನಾ ಏನೇನು ಮಾಡಂಗಿಲ್ಲ. ನಾ ಮಾಡಂಗಿಲ್ಲ ಅಂದ್ರೆ ಪಾಪ ಮಾಡವ್ನಿ, ಪುಣ್ಯ ಮಾಡವ್ನಿ, ಕೆಟ್ಟ ಮಾತಾಡ್ಸವ್ನಿ. ನಾ ಎಲ್ಲಿ ನಾಂದೇಲಿ? ನಾ ಮಾಡವ್ರೆ ಯಾರ? ಈ ಭಾವ ಬರಬೇಕಾದ್ರೆ ಸದ್ಗುರುಗಳನ್ನು ಮಾಡ್ಕೋಬೇಕು. ಈ ಭಾವ ಪಡ್ಕೋಬೇಕಾದ್ರೆ ಗುರುವಿನ ಮಾಡ್ಕೋಬೇಕು. ನೋಡ್ರಿ, ನನ್ನ ಕಡೆ ಒಂದಿಟ್ಟು ಲಕ್ಷ ಇಡ್ರಿ, ನಾನು ಭಾಳ ಹೊತ್ತು ಹೇಳೋದಿಲ್ಲ. ಕರಿ ಅಂಜುದು ಅಂಕುಶಕ್ಕಯ್ಯ. ಕರಿ ಅಂದ್ರ ಆನೆ.
ಆನೆಯಟ್ಟು ಸ್ವಕ್ಕಿಂದ ಅಥವಾ ಹುಮ್ಮ ತಾಕತ್ತುಳ್ಳದ ಪ್ರಾಣಿ ಯಾವುದು ಇಲ್ಲಿ ಈ ಭೂಮಿ ಮ್ಯಾಲ್ ತಿರುಗಾಡಂತದ ತಾಕತ್ತಿ ಗಿಡ ಪಿಡ ಹಿಂಗೆ ಸೊಂಡಿಲ್ ಹಿಡಿದ್ರೆ ಕಿತ್ತು ಬೀಸಿ ಹೋಗಿತೈತೆ. ಲೋಡ್ ಗಾಡಿ ಟ್ರಕ್ ಇದನ್ನ ಮಾಡ್ರು ಬೆನ್ನಿ ಕಟ್ಟರು ಜಕ್ಕೊಂಡು ಓದ್ಬಿಡ್ತೈತೆ. ಅಷ್ಟು ಬಲಿಷ್ಠವಾದ ಆನೆ. ಅಂತ ಬಲಿಷ್ಠವಾದ ನಿನ್ನ ಕರ್ಮ ಜರ್ಕರ್ ನಿನ್ನ ಎದುರುಗಡೆ ಬರ್ತಿದ್ರ, ನಿನ್ನನ್ನು ಕಾಡಾಕ ಬರ್ತಿದ್ರ, ಆನೆಯಷ್ಟು ಸ್ವಕ್ಕಿಂದ ಇದ್ದು ನಿನ್ನ ಕಾಡೆ ತೀರ್ತಿನತ್ತದ ಎದುರಿಗೆ ಬರ್ತಿದ್ರ, ಆನೆಗೆ ಹಿಡಿಯಾವ ಯಾರ್ರಿ ತಾಕತ್ತ? ಆನೆ ಹಿಡಿಯಾವ ಯಾರು? ಆ ಆನೆ ಹಿಡಿಲಾಕ ಮಾವತ್ತು ಒಬ್ಬ ಒಂದು ಚಡಿ ಇರ್ತೈತಿ ನುಸ್ತಾ ಕಿವಿಗೆ ಹಾಕಿರ್ತಾನ, ಅವ್ನು ಹಿಂಗೆ ಎತ್ತಿ ಹಿಡಿದ ಗಪ್ಪನ ನಿಂತ್ಬಿಡ್ದ. ಎಷ್ಟು ತಾಕತ್ವಾನ, ಆದ್ರೆ ಆ ಚಡಿಗೆ ಅನಿಸ್ತೈತಿ. ಹಂಗ ನಿಮ್ಮ ಕರ್ಮ ಅಥವಾ ನಿಮ್ಮದ ಕರ್ಮ ಹಂಗೆ ಬೆನ್ನ ಹತ್ತಿ ಓಡಿ ಬರ್ತಿದ್ರು, ನಿಮ್ಮಲ್ಲಿ ಅಂತ ನಾಮಸ್ಮರಣೆ ಅನ್ನುವಂಥ ಅಂಕುಶ ನಿಮ್ಮಲ್ಲಿ ಇತ್ತಂದ್ರೆ ಅದು ಏನೂ ಮಾಡಂಗಿಲ್ಲ. ಅದೇನು ಮಾಡ್ತದ್ರಿ? ನಾಮಸ್ಮರಣೆ ಬಲ ಎಷ್ಟೈತಿ ನೋಡ್ರಿ, ನಾಮಸ್ಮರಣೆ ಒಳಗೆ ತಾಕತ್ತು ಎಷ್ಟೈತಿ ನೋಡ್ರಿ. ಕರಿ ಅಂಜುದು ಅಂಕುಶಕ್ಕಯ್ಯ, ಗಿರಿ ಅಂಜುದು ವಜ್ರಾಯುಧಕ್ಕಯ್ಯ. ನೋಡ್ರಿ, ನಾ ಪಾಪ ಮಾಡೀನಿ, ಎಷ್ಟ ಗುಡ್ಡದಷ್ಟು ಎತ್ತರ ಗುಡ್ಡ ಆಗಿ ಬೆಳೆದು ನಿಂತೈತಿ ನನ್ನಲ್ಲಿ ಪಾಪ. ಅಷ್ಟು ದುಷ್ಟ ಕರ್ಮಗಳನ್ನು ನಾ ಮಾಡೀನಿ. ಅದು ಹೆಂಗೆ ಹೋಗ್ತೈತ್ರಿ, ಹೆಂಗಾಗುದ್ರಿ ಅಂತ ಕೇಳಿದ ಒಬ್ಬ. ಒಂದು ಕಾರ್ತೋಸ್ ಮಿಷನ್ ಆದ್ರೆ ಸಾಕ್ರಿಲ್ಲ, ಗುಡ್ಡ ಕತ್ತರಿಸಿ ಬೀಳ್ತೈತಿಲ್ರಿ, ಎಲ್ಲ ಒಡೆದು ಹೋಗ್ತೈತಿಲ್ರಿ. ಗಿರಿ ಅಂಜುದು ವಜ್ರಾಯುಧಕ್ಕಯ್ಯ. ವಜ್ರದ ಒಂದು ಆಯುಧ ಐತಿ ಅಂದ್ರ ಅದು ಒಂದು ಸಾಕ ಗುಡ್ಡ ಹೊಳಿಸಿ ಹೋಗಿತೈತಿಲ್ರಿ. ಅದು ಹೆಂಗೆ ಗುಡ್ಡ ಹೊಳಿಸಿ ಹೋಗಿದ್ದಿತ್ತು ಹಂಗೆ ಗುಡ್ಡದಟ್ಟು ರಾಶಿ ರಾಶಿಯಾಗಿ ನಿನ್ನಲ್ಲಿ ಪಾಪ ತುಂಬಿದ್ರು ಕೂಡ ಒಂದು ನಾಮಸ್ಮರಣೆಯನ್ನು ನೀ ಮಾಡಿದೆ ಅಂದ್ರೆ ಆ ಗುಡ್ಡ ಹೆಂಗೆ ಸಂಹಾರ ಆಗತ್ಲ ಹಂಗೆ ಪಾಪ ಎಲ್ಲ ಸಂಹಾರ ಆಗ್ತದೆ. ಗಿರಿ ಅಂಚುದು ವಜ್ರಾಯುಧಕ್ಕಯ್ಯ, ಕಾನನ ಅಂಜುದು ಬೇಗೆಗಯ್ಯ. ಕಾನನ ಅಂದ್ರ ಗುಡ್ಡದಷ್ಟು ಬೆಳೆದ ನಿಂತಿದ್ರ ಅಷ್ಟು ಪಾಪ ನಿನ್ನಲ್ಲಿ ಉನ್ಮಣ್ಣಾಗಿ ಗುಡ್ಡದಷ್ಟು ಗುಡ್ಡದೊಳಗ ಗಿಡಗಂಟೆ ಆಗಿ ಕಸಿಂದ ಹೆಮ್ಮರಾಗಿ ಬೆಳೆದು ನಿಂತಿರತ್ಲ. ಹಂಗೆ ಬೆಳೆದು ನಿಂತಿದ್ರು ಕೂಡ, ನಿನ್ನಲ್ಲಿ ಪ್ರಬಲ ಆಗಿ ನಿಂತಿದ್ರು ಕೂಡ ಆ ಗುಡ್ಡ ಸುಡುವುದಾಗಲಿ ಆ ಗುಡ್ಡ ಕಡಿದಾಗಲಿ ಎಂದು ಕಡಿಯವ್ರನ್ನ ಕಡಿಲಾಕ ಎಂದೂ ಸಾಧ್ಯ ಇಲ್ಲ. ಆದ್ರೆ ಆ ಗುಡ್ಡ ಅರಣ್ಯನ ನಾಶ ಆಗ್ಬೇಕಾದ್ರೆ ಒಂದ ಕಿಡಿ ಬೆಂಕಿ ಸಾಕ್ರೆ ಸುಟ್ಟು ಹೋಗ್ಬಿಡ್ತದೆ. ಅಂತ ಗುರು ಕೊಟ್ಟಂತ ಮಹಾ ಅಮೃತ ಮಂತ್ರವನ್ನು ನೀವು ಪಠನ ಮಾಡಿದ್ರೆ ಆ ಗುಡ್ಡದಷ್ಟು ಪಾಪ ಬೆಳೆದು ಏನು ಮಾಡಿದ್ರಿ? ಆ ಸುಟ್ಟು ಹೋಗುವಂಥ ಶಕ್ತಿ ಎಲ್ಲೈತಪ್ಪ ಅಂತಂದ್ರೆ ನಾಮಸ್ಮರಣೆ. ತಮಂಗ ಅಂಜುದು ಜ್ಯೋತಿಗಯ್ಯ. ತಮಂಗ ಅಂದ್ರೆ ಕಾತ್ಲಿದ್ರಿ, ಅಮಾಸಿ ಕಾತ್ಲಿ, ಒಟ್ಟ ಯಾಕಡೆ ಏನೋ ಕಾಣಂಗಿಲ್ಲ, ಗೌವತ್ ಹತ್ತಿರ್ತತಿ. ಹೆಂಗೆ ಮಾಡೋದು? ಒಟ್ಟು ಕತ್ಲಿ ಗೌ ಹೊರಗೆ ಹೋದ್ರ ಕತ್ಲಿ, ಒಳಗೆ ಹೋದ್ರ ಕತ್ಲಿ, ಎಲ್ಲಿ ಹೋದ್ರ ಕತ್ಲಿ. ಆ ಕತ್ಲಿಗೆ ಒಂದು ಕಡ್ಡಿ ಅಥವಾ ಒಂದು ದೀಪ, ಒಂದು ಬ್ಯಾಟ್ರಿ, ಅದ್ರ ಕತ್ಲಿ ಓಡಿ ಹೋಗ್ತಿಲ್ಲ. ಆ ಗುರು ಕೊಟ್ಟಂತ ಮಹಾಜ್ಞಾನದ ನಿನ್ನಲ್ಲಿ ಅಜ್ಞಾನ ಕತ್ಲಿ ಅಳಿಗೆತ್ಲೆ. ಈಗ ನಾನ ಶರೀರ, ನಾನ ಮಾಡವ, ನನ್ನಿಂದ ನಡಿತೈತಿ, ನಾ ಇದ್ರನ ಮನೆ ನಡಿತೈತಿ, ನಾ ಇರ್ಲಿ, ನೀ ಸಾಧ್ಯ ಅಂದ್ರೆ ಯಾರು ನಡೆಸ್ತಾರ ಅದು ಗೊತ್ತಿಲ್ಲ. ನಾ 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 ಅನ್ನುವಂಥ ಅಜ್ಞಾನ ನಮ್ಮಲ್ಲಿ ಏನೋ ತುಂಬೈತಿಲ್ಲ. ಈ ಜ್ಞಾನಕ್ಕೆ ಗುರುನ ಬೇಕಲ್ಲ, ಅಜ್ಞಾನ ಕಟ್ಲಿ ಕಳಿಲ.
ಅಜ್ಞಾನ ಕಳಿಬೇಕಾದ್ರೆ ಗುರುನ ಬೇಕ್ರಲ್ಲ. ಗುರು ಇರ್ಲಿಕ್ಕೆ ಅಜ್ಞಾನ ಅದು ಅಜ್ಞಾನ ಎಲ್ಲ ನಂದು ಹತ್ತು ಕೂತಿದ್ವು. ಇದೆಲ್ಲ ಹೊಲ ನಂದನು. ನಿಂದ್ಯಾಂಗ ಹೋಮರ, ನಿಂದಿಲ್ಲಿ ಒಂದು ಬಟ್ಟು ಇಲ್ಲ. ಎಲ್ಲ ಪರಮಾತ್ಮ ನಿರ್ಮಾಣ ಮಾಡ್ಯಾನ. ಇದನ್ನ ಪರಮಾತ್ಮನ ಇದು ಕರ್ತ ಎಲ್ಲ ಚೊಕ್ಕ ಪರಮಾತ್ಮನ ಸೃಷ್ಟಿ ಐತಿ. ನಂದು ಅನ್ನೋದು ಏನೂ ಇಲ್ಲ. ಜಗ ಒಂದು ಧರ್ಮಶಾಲೆ, ಜೀವಿಗಳೆಲ್ಲ ಬಾಡಿಗೆಗಾರರು. ಏನಿವುದು ಇಟ್ಟೇ ವರ್ಷ ಇಟ್ಟೇ ದಿವಸ ಇರಬೇಕೆಂದು ಕಟ್ಟು ಕರಾರದಿಂದ ಬಂದಂಥವ್ರು ನಾವು. ನಮ್ಮ ಬಾಡಿಗೆ ಮನೆ ಐತಿದ. ಈಗ ಸದ್ಯ ಬಂದ್ರೆ ಈಗ ಸದ್ಯ ಹೋಗೋದೈತೆ ಖರೆ. ಅದನ್ನು ಬಿಡಂಗಿಲ್ಲ. ಒಂದು ಬೆಕ್ಕದಾಗಲಿ ಜೋ ಹೋಗಲಿ ಅದನ್ನು ಬಿಡಂಗಿಲ್ಲ. ನೀವು ಆದ ಬಳಕ ಅದಾದ ಕತ್ತೋ ಮರೆ, ಅದು ಇಲ್ಲೇ ಇರ್ತೈತಿಯ. ಹಾಂ, ಅದಕ್ಕೆ ಇಂಥ ಜ್ಞಾನ ಏನೈತಪ್ಪ ಮನುಷ್ಯನಲ್ಲಿ? ವಿಪರೀತ ಜ್ಞಾನ ಅಲ್ಲೇ ಎಲ್ಲರಲ್ಲಿ. ಎಲ್ಲ ನನ್ನ ಹೆಣ್ತಿ, ನನ್ನ ಮಕ್ಕಳು, ನಾನು ನೋಡ್ರಿ. ಸುಮ್ಮೊಂದು ಉದಾಹರಣೆ ಒಳಗೆ ಒಬ್ಬ ನನ್ನ ಹೆಣ್ತಿ ಭಾಳ ಪ್ರೀತಿ ಅದಾಳ್ರಿ ನನ್ನ ಮ್ಯಾಲ. ಹೊಸ್ತಾಗಿ ಮದುವೆ ಆಗಿತ್ತತ್ರಿ, ತಪ್ಪು ತಿಳ್ಕೊಬೇಡ್ರಿ. ಹೊಸ್ತಾಗಿ ಮದುವೆ ಆಗಿತ್ತತ್ರಿ. ಅವು ಗುರುಕುಲಕ್ಕೆ ಹೋಗ್ತಿದ್ದತ್ತ. ದೊಡ್ಡ ಗುರುಗಳ ವ್ಯವಸ್ಥಕ ಗುರುಗಳ ನಾಳೆ ಹಿಡ್ಕೊಂಡು ನಾ ಬರೋದಿಲ್ರಿ ಅಂತ. ಯಾಕೆ ಓದ್ತಮ್ಮಣ್ಣ, ನನ್ನ ಮದುವೆ ಆಗೈತಿ ರೀ, ನನ್ನ ಹೆಣ್ತಿ ಭಾಳ ಪ್ರೀತಿ ಅದಾಳ್ರಿ, ನನ್ನ ಹೆಣ್ತಿ ನಾನು ಬಿಟ್ಟು ಒಟ್ಟೆ ಇರಾಗಿಲ್ರಿ, ನಾ ಬರೋದಿಲ್ರಿ ಅಲ್ಲ. ಹಿಂಗೆ ಇಷ್ಟು ಪ್ರೀತಿ ಅದಾಳು. ನಾ ಬರಲಿಲ್ಲ ಅಂದ್ರೆ ಊಟನ ಮಾಡೋದಿಲ್ಲ ಅಂದ್ರೆ ಇಷ್ಟು ಪ್ರೀತಿ ಮಾಡ್ತಾಳ್ರಿ. ಯಾನ್ ಹೇಳಂಗಿಲ್ಲ. ಗುರುಗಳ ನಾಳೆ ನಾ ಬರೋದಿಲ್ರಿ, ನಾಳೆ ಹೇಳ್ಕೊಂಡು. ಅಲ್ಲೋ ಹೆಣ್ತಿ ನಿನ್ನ ಪ್ರೀತಿ ಮಾಡೋದಿಲ್ಲ, ನೀ ಸುಮ್ಮ ಹಾಕಿ ಡೋಂಗ್ ಮಾಡಾಕತ್ತಾಳ. ಆದ್ರೆ ನಿನ್ನ ಕ್ಯಾಲ ಸೋಮ ಇಲ್ಲಿ ಅಧ್ಯಾತ್ಮ ಮಾಡ್ಕೋತ ಆರಾಮಿರುವ ತಾವು ಹೇಳ್ಬೇಕ. ಯಾನ್ ಪ್ರೀತಿ ಮಾಡ್ತಾಳ್ರಿ, ಅವ್ರ ಅಪ್ಪರೇ ನಾನು ಭಾಳ ಪ್ರೀತಿ ಮಾಡ್ತಾನಂದತ್ತ ಮಾತು ಮ್ಯಾಲ. ಅವ್ರ ಅಪ್ಪ ನಮ್ಮ ಮಾತೆ ಅದೇನು ಹೇಳಂಗಿಲ್ರಿ. ನಮ್ಮ ಅತ್ತಿ ಮಾವ ಏನು ಮಾಡ್ತಿ ಮಾಡು, ಸಾವುಕಾರ ಭಾಳ ಅದಾರ್ರಿ. ಎಷ್ಟು ಬೇಕಾದಟ್ಟು ರೊಕ್ಕ ಹೋಗ್ಲಿ, ನೀ ಆರಾಮಿರತ್ತಾರ್ರಿ. ಒಂದು ಕಾರ್ ಕೊಂಡು ಕೂಡ ಅವ್ರದಾರ ನಾವು ಮತ್ತೆ ಅವ್ರಿಗೆ ಈ ಒಟ್ಟ ಗಂಡ ಇಲ್ರಿ, ನಾನ ಗಂಡ ಮಗ ರೀ. ಹಂಗಾರ ಆಸ್ತಿ ಬಾಡ್ರಿ ಅಲ್ಲ. ಅವನ ಅಂದವ ನೋಡ್ರಿ ಈ ಕಡೆ ಲಕ್ಷ ಇಡ್ರಿ, ಇನ್ನೊಂದು 10 ನಿಮಿಷ ಇಲ್ಲ ಬಂದೈತಿ, ಇನ್ನೊಂದು 5 ನಿಮಿಷ ಐತಿ. ಹಂಗೆ ನೀವು ಹಾಸ್ಯ ಜರ ಹೇಳ್ರಿ ಅಣ್ಣ, ಜರ ಹೇಳ್ಬೇಕಂತಂದೆಲ್ಲ ಅಗದಿ ಇದಾಗೈತಿ ಅಂತ ಅವ ಹೇಳ್ದ. ನನ್ನ ಹೆಂಡ್ತಿ ಭಾಳ ಚಲೋ, ಚಲೋ. ನಮ್ಮದು ಯಾನ್ರಿ, ನಮ್ಮದು ದೈವನ ತೆಗಿತ್ರಿ, ಇನ್ಯಾನ್ ನಮ್ಗೆ ಗರ್ಜಿಲ್ರಿ. ದೇವ್ರ ನಾಮಸ್ಮರಣೆ ಮಾಡೋದು ಇದು ಮಾಡೋದು ಯಾನ್ರಿ, ಬಂಗಾರ ಹೊಗಿ ಹಾಯ್ತೈತ್ರಿ ನಮ್ಮಲ್ಲಿ ನಾವು. ಇನ್ನು ಹೆಂಗೆ ಮಾಡ್ದವ ಶಿಷ್ಯ ಅಂದವ, ಗುರು ನಂದು ಬೆರಿ ಬತ್ತಲ ಅಂದವ. ಯಾನಿಲ್ರಿ ಅಪ್ಪಾರ, ನಮ್ಗೇನು ಬರೋದಾಗಲಿ, ನೀವು ಮತ್ತೆ ಯಾರು ನೋಡ್ಕೋರಿ ಅಂದ. ಅಲ್ಲ ಹಿಂಗ ಅಂತ. 1-2 ದಿವಸ ಬಿಟ್ಟವು. ಹೋಗಪ್ಪ, ನೀನು ಹೆಂಡ್ತಿ ಪ್ರೀತಿದಿಂದ ನೋಡ್ಕೊತಿದ್ರೆ ನಾ ಯಾಕೆ ಬೇಡಲ್ಲಿಪ್ಪ, ನಾನು ನೋಡ್ಕೋತನೋ, ನೀನು ಹೆಂಗೆ ಬರ್ತೈತಿ ನೀ ಹಂಗೆ ಹೊಡಿಪ್ಪ. 1 ತಿಂಗಳು ಹೋತು, 2 ತಿಂಗಳು ಹೋತ, 6 ತಿಂಗಳು ಹೋತು, ವರ್ಷ ಹೋತ. ಅವ್ನು ಮಠಕ್ಕೆ ಬರೋವಲ್ಲತ್ತವ, ಗಂಡಗ ಬರಲ್ಲಾಗಣ. ಒಂದು ದಿವಸ ಅವನಿಗೆ ಗುರು ಉಪದೇಶವನ್ನು ಗುರು ಕೊಟ್ಟಿದ್ದು. ಉಪದೇಶದ ಜ್ಞಾನ ಬಹಳ ಅಗಮ್ಯವಾದದ್ದು. ಆ ಜ್ಞಾನದಿಂದ ಅವ ಏನು ಹೇಳ್ದ, ಒಂದು ದಿವಸ ಒಂದು ಈಟ ಮಠಕ್ಕೆ ಬಂದು ಹೋಗು ಅಂದವ. ಹತ್ತಿರಪ್ಪಗಳು ಒಂದು 10 ನಿಮಿಷ ಬಂದು ಹೋಗ್ತಂದ, ಆದ್ರೆ ಬರ್ಲಾಕ ನನಗೆ ಆಗೋದಿಲ್ಲ ಮತ್ತಂದವ. ಆತು ತಮ್ಮ 10 ನಿಮಿಷರೇ ಬಂದು ಹೋಗಂದ. ನಿನ್ನ ಹೆಂಡ್ತಿ ಬಂದವ, ನಿನ್ನ ಹೆಂಡ್ತಿ ತಟ್ಟು ಪ್ರೀತಿ ಅದು ಏನು ಹೇಳಂಗಿಲ್ರಿ, ಅದು ನಿಮಗೆ ಹೇಳ್ತೀನಿ. ನಿಮ್ಗೆ ಯಾನ್ರಿ ನಿಮ್ಗೆ ಯಾರು ಗೊತ್ತ್ರಿ, ಅದನ್ನ ನಿಮ್ಗೆ ಯಾಕೆ ಹೇಳಿದ್ರಿ ಅಂದ. ನಿಮಗೆ ತಿಳಿ ಮಾತಲ್ರಿ ಅದು ಯಾರು ಅನುಭವಿಸ್ತಾರ ಅವ್ರಿಗೆ ಗೊತ್ತಿರಿ ಅಂದತ್ತ. ಇದು ಬಿರಿ ಬತ್ತಂದ. ಅಲ್ಲ ಇಷ್ಟೆಲ್ಲ ಪ್ರೀತಿ ಇರಲಿ, ನಮ್ಮ ಅತ್ತಿ ಮಾವಗಳು ಅಷ್ಟು ಪ್ರೀತಿ, ಅವು ಏನು ವರ್ಣನೆ ಮಾಡಲಾಗುತ್ತೆ, ಅವಂದ ಹೇಳೋದಾತ ಕರೆ ಇವಂದ ಯಾನ ಕೇಳವಲ್ಲ. ಒಂದು ಕೆಲಸ ಮಾಡಪ್ಪ ಅಂತ ಹೇಳಿದ. ನಿನ್ನ ಹೆಂಡ್ತಿ
ನಿನ್ನ ಅತ್ತಿ ಮಾವ ಬಂಗಾರ ಬೆಳ್ಳಿ ಏನು ಬೇಕಾದೇ ಇರಲಿ, ಒಂದು ನಾಟಕ ಮಾಡೋಣ ನಾನು ನೀನು ಕುಡಿಯತ್ ಹೇಳ್ದವ್. ಯಾನ್ರಿ ಯಾವ್ದು ನಾಟಕ ಅಂತ ಕೇಳ್ದವ್. ನಿನ್ನ ಹೆಂಡ್ತಿ ನಿನ್ನ ಮೇಲೆ ಅಷ್ಟು ಪ್ರೀತಿ ಅದಾಳಿಲ್ಲ, ನಿನ್ನ ಅತ್ತಿ ಮಾವ ಇಷ್ಟು ಪ್ರೀತಿ ಅದಾರಿಲ್ಲ, ಇಷ್ಟೆಲ್ಲ ಬಂಗಾರ ಬೆಳ್ಳಿ ಐತೆಲ್ಲ. ಒಂದು ಮಾವಿನಕಾಯಿ ಹಣ್ಣು ತೊಗೊಂಡು ಬಂದ ಕಾಲಿಗೆ ಕಟ್ಟಿದ, ಗುರು ಇದ್ದಾವ. ಕಟ್ಟಿ ಮ್ಯಾಲ ಅರಿವಿ ಬಿಗದ ಕುಂಟ್ಕೋತ ಮನೆಗೆ ಹೋಗಿ ನೀವು ಒಂದಿಟ್ಟ ಎಷ್ಟು ಪ್ರೀತಿ ಇದ್ದಾಳೆ ನೀನು ಹೆಂಡ್ತಿ ನೋಡು ನಂದು. ಅಣ್ಣ ಮನೆಗೆ ಹೋಗೋಣ. ಹೆಂಡ್ತಿ ಅಂದಳು, ಏನಾಗಿತ್ತು ರೀ ಕಾಲಿಗೆ? ಜರ ಯಾಕೋ ಏಕಾಏಕಿ ಒಂದು ಗಂಟೆ ಎತ್ತೈತಿ, ಕಾಲನ್ನು ಬಿರಿ ಮಾಡೈತಿ ಅನ್ನ. ಯಪ್ಪ ನಿಮಗೆ ಗಂಟೆ ಎತ್ತೈತ್ರಿ, ನಡ್ರಿ ಒಳಗೆ ಮನ್ಕೊಳಕಿರತ್ತಂದು ಗಾದಿ ಮ್ಯಾಲೆ ಮನುಷ್ಯು ಎಲ್ಲ ಮಾಡ್ಲು ಅವ್ ಯವ್ವ ಸುಮ್ ಮಾಡತ್ತ ಗುರು ಹೇಳಿದ್ದವ. ಮಾಡ್ಲಕತ್ತ 2 ದಿವ್ಸ ಹೊತ್ತು 15 ದಿವ್ಸ ಹೊತ್ತು ದವಾಖಾನಿಗೆ ಹೋಗುಣ ನಡ್ರಿ ಅಂತಂದವ. ದವಾಖಾನಿಗೆ ಅದಕ್ಕೆ ಗುರುಗಳು ಅದಾರು, ಗುರುಗಳನ್ನ ಕರ್ಸುನು ಅವಾಗಿನ ಕಾಲಕ್ಕೆ ಕೇಳೋನು ಏನಾಗೈತಿ ಕಾಲಿಗೆ ಅಂದ. ಅಣ್ಣ ಗುರುಗಳನ್ನ ಕರಿಲಕ್ಕೆ ಹಚ್ಕೊಟ್ರು. ಕಾಲ ಧಮ್ ಆಗಿತ್ತು. ಇದ್ಯಾನ ಅದ್ರ ಬ್ಯಾನ್ ಇಲ್ರಿ, ಇದು ಬ್ಯಾನ್ ಬ್ಯಾರೆ ಐತಿ ರೀ ನಾವು ಗುರು ಮನೆಗೆ ಬಂದ. ಇದು ಬ್ಯಾನಿ ಬ್ಯಾರೆ ಐತಿ, ಇದ್ಯಾನ ಅದ್ರ ಬ್ಯಾನ್ ಇಲ್ಲ ನಾವು. ಏನಾಗೈತ್ರಿ ಅಂತ ಕೇಳಿದ್ರು. ಅಂಕ ಹಳ್ಯಾಕ ಆರಾಮಿಲ್ಲ, ಅತ್ತಿ ಬಂದಿದ್ದಳ, ಮಾವ ಬಂದಿದ್ದ, ಎಲ್ಲ ಕಾರು ಪೀರು ಮನಗಣ ಮಂದಿ ಕಂಡಪಟ್ಟಿ ಬಂದಿತ್ತು. ಬರೋಣ ಗುರುಗಳು ಏನಂದ್ರು, ಇವಂಗೆ ಕ್ಯಾನ್ಸರ್ ಆಗೈತ್ರಿ ಅಂದ. ಕ್ಯಾನ್ಸರ್ ಆಗೈತ್ರಿ ಯಪ್ಪ, ಭಾಳ ಕೆಟ್ಟಾಗೈತ್ರಿ ಅಂತ ಎಲ್ಲರೂ ಯಾಣ್ತಿ ಮಕ್ಕಳು ಅಳಾಕತ್ರ. ಅಳುದು ನನ್ನ ಗಾಲ್ದಾಗ ಎಂತ ಅದು ಬರಬಾರ್ದಾಗಿತ್ತ ಯವ್ವ ಅಂದ್ರ, ನಾನು ನಳೆ ಹಿಂಗೆ ಆಗಬಾರ್ದಾಗಿತ್ತ ಯವ್ವ ಅಂದ್ರ. ಅವ್ ಮಾವ ಅಂದ ಭಾಳ ಅಳಾಕತ್ತರಿ. ಅತ್ತಿ ಹೆಣ್ತಿ ಅಂದ್ರತ್ತ, ನಾನು ಜೀವ ಹೋಗಲಿ ನೀನು ಕೊಟ್ಟು ಬದುಕಿಸ್ತಾನ, ಖರೆ ಮಾಡ ಇಂಥದ್ದು ಬರಬಾರ್ದು ಅಂದಳಕ್ಕೆ ಅತ್ತಿ. ಹೆಣ್ತಿನೂ ಹಂಗ ಅಂದಳು. ಜೀವ ಹೋಗಿಲ್ರಿ, ಅವ್ನ ಗುರುಗಳು ಮ್ಯಾಲೆ ಕೂತಿದ್ರು, ಜೀವ ಹೋಗಲ್ರಿ ಹಂಗ್ಯಾಕತ್ರಿ, ಅವ ಬಂದದ ಅವ ಅನುಭವಿಸ್ತಾನಲ್ಲ. ಇಲ್ರಿ ನನ್ನ ಪ್ರಾಣಕ್ಕಿಂತ ಹೆಚ್ಚು ನಾನು ಅವನು ಪ್ರೀತಿ ಮಾಡ್ತಾನತ್ತಿ ಅಂತಂದಳು. ಅಂತ ನನ್ನಲ್ಲಿ ಒಂದು ಉಪಾಯ ಐತಿ, ನೀವು ಮಾಡ್ತೀರನ ಅಂದತ್ತು. ಅವ್ನು ಬದುಕ್ತಾನ, ಮಾಡ್ತೀರನ ಅಂದತ್ತು. ಅಣ್ಣ ಯಾವುದ್ರಿ ಗುರುಗಳ ಅಂದ್ರೆ, ಬೆಕ್ಕದಾಗಲಿ ಮಾಡೋನ್ರಿ ಅಂದ್ರೆ. ಈಗ ಕಿವ ತುಂಬೈತಿ ಒಳಗೆ, ಅದನ್ನ ಬಾಯಿ ಹಚ್ಚಿ ಯಾರು ಕುಡಿತಿರ್ಲ ಕುಡ್ದವ್ರು ಸಾಯ್ತಾರು, ಅವ್ನು ಬದುಕ್ತಾನಂದ. ಹ್ಯಾಂತ ಬೇತ್ಲಿ ಮಗಳ ಕೂತಿದ್ದು ದೂರ ಆಗತ್ತೆ. ಎತ್ತಂಗಿ ತುತ್ಕೊಂಡು ನೀ ಪ್ರಾಣ ಐತಿ ಅವ ಕೊಂಡಂದ. ಇಲ್ರಿ ಅಪ್ಪ ಜರಾನ ಜರ ಒಳ ಜರ ದಗದೈತಿ ಹೋಗಿ ಬರ್ತಾನೆ. ಇಲ್ಲ ಮತ್ತು ನೀ ಪ್ರಾಣ ಅದನ್ನ ಐತಿ ಮತ್ತೆ ಅದನ್ನು ಕುಡಿಲ್ಲ, ಅವ ಸಾಯ್ತಾನು, ನೀ ಅಪ್ಪರ ನನ್ನ ಕಡೆ ಆಗಂಗಿಲ್ಲ. ನಂದು ವಯಸ್ಸು ನೋಡ್ರಿಲ್ಲ, ಈಗ ಒಟ್ಟು 25 ಆಗ್ಯಾವ ಅಂದ್ಬಿಡುತ್ತೆ. ನಾ ಏನ ಭಾಳ ಐತಿರಿ, ನನಗೇನು ಆಗುದಿಲ್ಲ ರೀ. ಅತ್ತಿನ ಕರೆದ್ರು ಅತ್ತಿ ಅಂದ್ರು, ಯಾನ್ರಿ ನಮ್ಮ ಅವ್ರು ನೋಡ್ರಿ ಇಲ್ಲಿ ಹೆಂಗದ ಆಯ್ತು. ಮಾವನ ಕರೆದ್ರು, ನಮ್ಮ ಜೋಡಿ ಒಂದು ಹೋಯ್ತಂದ್ರೆ ನಾವು ಮುರುಗಡೆ ಆಗತ್ರಿ, ಅದಕ್ಕೆ ನಾವ್ಯಾಕೆ ಕುಡಿಯಾಗಿ. ಎಲ್ಲಾರನ್ನೂ ಕರೆದ್ರು. ಆ ಒಂದ ಹುಡುಗಿದ್ದ ಅವ್ವಪ್ಪನ ಕರೆದ್ರು. ನಮ್ಮ ಕಡೆನೂ ನಾವು ಮುದುಕಿ ಸುಮ್ಮನೆ ಕೊಟ್ಟಿರೋವ್ರಿ, ಎಲ್ಲ ಅವ್ರಿಗೆ ಬಿಟ್ಟಿದ್ದೀರಿ ಅಂತ. ಯಾರನ್ನ ಕೇಳಿದ್ರು ಕುಡಿಯಾಕತ್ತ ಯಾರಿಲ್ಲ. ಇನ್ನು ಹೆಂಗೆ ಮಾಡೋದು ಓತ್ ಕೇಳಿರತ್ತ ಅವ್ರು ಗುರುಗಳ. ಏನಿಲ್ರಿ ಗುರುಗಳ, ನಿಮ್ಗೆ ಏನ್ರ ಮಕ್ಕಳ ಯಾರಿಲ್ಲ, ನೀವ ಕೊಡ್ರಿ, ನೀವ ಸಾರಿ. ನಿಮಗೆ ಯಾರಿಲ್ಲ, ಕುಡಿದು ಸಾಯೋಗಿರೋದು. ಯಾಕಂದ್ರೆ ನಾವು ಜೋಡಿಲೇ ಇರ್ತೀವ್ರಿ. ಹಂಕ ಕೂತು ಕೇಳ್ತಿದ್ದತ್ತ, ಇದ್ಯಾನ
ನೋಡಪ್ಪ ಎಷ್ಟು ಮಾಯ ಐತಿ ಎಷ್ಟು ಪ್ರೀತಿ ಐತಿ ಹೇಳ್ತೀನಿ ನನಕಿ ನಾ ರೊಕ್ಕ ನನ್ನ ಮಾವ ನನ್ನವ ಎಲ್ಲರೂ ನನ್ನ ಯಾರು ಕುಡಿಯೋರು ಹೆಂಗೆ ಮಾಡೋದು ಶರಣ ಅಂದತ್ತ. ನನಗೂ ಇಂಕ ತನಕ ಎಲ್ಲ ಪ್ರೀತಿ ಅದಾರತ್ತ ತಿಳ್ಕೊಂಡೀನಿ. ನನ್ನ ಕೂತಿಗೆ ಬಂದಾಗ ಇವ್ರು ಯಾರೂ ಇಲ್ಲ.